ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಮುಖ ನೋಡಿದ್ರೆ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಶೈಲು ಚೆನ್ನಾಗಿಲ್ಲ ಅಂತ. ನನಗೊಂಥರ ಹಂಗೆ ಅನಿಸ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಕಷ್ಟ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ. ನಿನ್ನೆನೂ ಅಷ್ಟೇ, ಇವತ್ತು ಅಷ್ಟೇ. ಎಷ್ಟು ಬೇಗ ನನಗೆ ಡೆಲಿವರಿ ಆಗಿಬಿಡುತ್ತಪ್ಪ ಅನ್ನೋ ಥರ ಫೀಲ್ ನಿಜವಾಗ್ಲೂ ಇತ್ತೀಚೆಗೆ ಅನ್ನಿಸ್ತಾ ಇದೆ. ಏನೋ ಒಂಥರ ಹೊಟ್ಟೆ ಎಲ್ಲ ಭಾರ ಭಾರ ಥರ ಫೀಲು. ಟರ್ನ್ ಆಗೋಕ್ಕೆ ಕಷ್ಟ ನನಗೆ. ಬುಜ್ಜಿದ್ರಲ್ಲೂ ಬ್ರೀತಿಂಗ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅಂದರೆ ಮಲಗಿರುವಾಗ ನನಗೆ ಗೊತ್ತಿಲ್ಲದೆ ಹಿಂಗೆ ಸ್ಟ್ರೈಟ್ ಮಲ್ಕೊಬಿಡ್ತೀನಿ. ಅದರಿಂದ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಟರ್ನ್ ಆಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನನಗೆ. ಅದರಿಂದ ನನಗೆ ಎಷ್ಟು ಜಲ್ದಿ ನನಗೆ ಡೆಲಿವರಿ ಆಗಿಬಿಡುತ್ತೋ ಅನ್ನೋ ಥರ ಫೀಲ್ ಆಗ್ತಿದೆ. ಇನ್ನೇನು ಸುನೀಲ್ ಅವರು ನಾಳೆ ಬರ್ತಾ ಇದ್ದಾರೆ, ಅಂದರೆ ನಾಳೆ ಬರ್ತಾರೆ ಮನೆಗೆ. ಇನ್ನು ಅವ್ರೇನು ಹೊರಟಿಲ್ಲ. ಸೊ ಅವ್ರು ಬಂದಮೇಲೆ ಡೆಲಿವರಿ ಇನ್ನೇನು ಕೆಲವೇ ದಿನಗಳಿರೋದು ನಿಜ. ಬಟ್ ಡೆಲಿವರಿ ಡೇಟ್ ಹೇಳಿ ಅಂತಿದ್ದಾರೆ. ಡೇಟ್ ಹೇಳ್ತೀನಿ, ಇವಾಗ ಬೇಡ ಸದ್ಯಕ್ಕೆ ಅಂತ. ಮತ್ತು ನಾನು ಇನ್ನು ನನಗೆ ಪೆಂಡಿಂಗ್ ಯಾವ್ಯಾವ ಚೆಕಪ್ ಎಲ್ಲ ಬಾಕಿ ಇದೆ ಅಂತಂದರೆ ಎಕೋ ಒಂದು ಮಾಡಿಸ್ಬೇಕು ಅಂತ ಅಂದೆ. ಇನ್ನು ಲಾಸ್ಟ್ ಒಂದು ಬ್ಲಡ್ ಚೆಕಪ್ ಒಂದಿರುತ್ತೆ. ಸೊ ಇದೆರಡನ್ನೂ ಮಾಡಿಸ್ಬೇಕು. ನಾಳೆ ಮಾಡಿಸ್ಕೊಬಿಡಿ ಅಂತ ಹೇಳಿದ್ದಾರೆ. ನಮ್ಗೆ ಟೈಮ್ ಕೂಡ ಇಲ್ಲ ಅಲ್ವಾ. ಸೊ ಹಂಗಾಗಿ ಎಕೋ ಮತ್ತು ಬ್ಲಡ್ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಇವತ್ತು ಆಷಾಢ ಶುಕ್ರವಾರ. ನೆನ್ನೆ ತುಂಬಾ ಚೆನ್ನಾಗಿ ಅಮಾವಾಸ್ಯೆ ಅಂತ ಅಂದ್ಬಿಟ್ಟು ಮೊನ್ನೆ ಸಿಕ್ಕಾಪಟ್ಟೆ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ನೆನ್ನೆನೂ ರಾಯರ ವಾರ ಪೂಜೆ ಆಯಿತು. ಇವತ್ತೂ ಆಷಾಢ ಶುಕ್ರವಾರ ಪೂಜೆ ಎಲ್ಲ ಆಯಿತು. ಮಮ್ಮಿ ಮತ್ತು ಬುಜ್ಜಿ ಹೊರಗಡೆ ಹೋಗಿದ್ದಾರೆ. ಇವತ್ತು ತಾತನೂರಲ್ಲಿ ಹಬ್ಬ. ಫಸ್ಟು ಚಾಮುಂಡೇಶ್ವರಿ ಹಬ್ಬ ಮಾಡೋದು ನಮ್ಮ ತಾತವ್ರ ಅಪ್ಪವ್ರೂರಲ್ಲೇ. ಅಂದರೆ ಎಲ್ಲ ನಾನ್ ವೆಜ್ಜೇ ಮಾಡೋದು. ಚಾಮುಂಡೇಶ್ವರಿ ಹಬ್ಬ ಅಂತಂದರೆ ನಾನ್ ವೆಜ್ಜು ಎಲ್ಲ ಮಾಡ್ತಾರೆ. ಫಸ್ಟು ಈ ವಾರದಿಂದ ಶುರು ಆಗ್ತಾ ಇರೋದು ತಾತನ ಮನೆ. ನೆಕ್ಸ್ಟ್ ವಾರ ನಮ್ಮ ಡ್ಯಾಡಿಯವರ ಅಪ್ಪ ಅಮ್ಮ ಅವ್ರ ಮನೆ, ಅವ್ರ ಊರಲ್ಲಿ ಹಬ್ಬ. ಸೊ ಹಂಗಾಗಿ ನಾವು ಕರೆದ್ರು. ಅಪ್ಪ ಎಲ್ಲ ಮಮ್ಮಿ ಇಲ್ಲ, ಶೈಲುನ ಹೆಂಗೆ ಬಿಟ್ಬಿಟ್ಟು ಬರಲಿ ಅಪ್ಪ, ಬೇಡ ನೀವೇ ಮಾಡ್ಕೊಳ್ಳಿ ಅಂದಿದ್ದಕ್ಕೆ ಅಪ್ಪ ಮಟನ್ ತಂದು ಕೊಟ್ಬಿಟ್ಟು ಹೋಗಿದ್ದಾರೆ. ನಿಮ್ಗೆ ಏನು ಬೇಕು ಮಾಡ್ಕೊಳ್ಳಿ, ಅಲ್ಲಿಗೆ ಬರೋಕ್ಕಾಗಲ್ಲ ಅಂತ. ನನಗಂತೂ ಹೊರಗಡೆ ಹೋಗೋದಿರಲಿ, ನನಗೆ ಮನೇಲಿ ಮೇಲೆ ಹೇಳೋದಕ್ಕೂ ಕಷ್ಟ ಆಗಿಬಿಟ್ಟಿದೆ. ಆ ಥರ ಸಿಚುವೇಶನ್ ಆಗಿಬಿಟ್ಟಿದೆ. ಬೆಳಗ್ಗೆ ವೆಜಿಟೇಬಲ್ ಪಲಾವ್ ಮಾಡಿದರು, ಮತ್ತು ವಡೆ ಮಾಡಿದರು. ಎಲ್ಲ ಹಂಗಂಗೆ ಇದೆ. ತಿನ್ನೋರೇ ಯಾರೂ ಇಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೋದರು. ಬಟ್ ನಾನು ಎಲ್ಲ ವಾಶ್ ಮಾಡಿ ನೀಟಾಗಿ ಅದನ್ನು ಡ್ರೈ ಮಾಡಿ ಇಟ್ಟಿರ್ತೀನಿ. ಏನಾದರೂ ಸಂಜೆಗೆ ಏನಾದರೂ, ಇವಾಗಂತೂ ಆಗಲ್ಲ, ನನ್ನಿಂದ ಸಾಧ್ಯ ಇಲ್ಲ. ಮಮ್ಮಿನೇ ಬರಬೇಕು. ಸೊ ಅಪ್ಪನೂ ಕೊಟ್ಬಿಟ್ಟು ಹೋದ್ರು. ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗಬೇಕು, ಟೈಮ್ ಇಲ್ಲ ನನಗೆ ಪೂಜೆಗೆಲ್ಲ ತೊಗೊಬರ್ಬೇಕಂತ. ನಮ್ಮ ಕಡೆ ಎಲ್ಲ ಆಷಾಢ ಬಂತು ಅಂತಂದರೆ ಫುಲ್ಲು ಇಡೀ ಮೈಸೂರೇನೇ ಹಬ್ಬದ ವಾತಾವರಣ ಇರುತ್ತೆ. ಮತ್ತು ಆಷಾಢ ಅಂತಂದರೆ ಎಲ್ಲ ಪ್ರಸಾದ ಹಂಚ್ತಾ ಇರ್ತಾರೆ. ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಎರಡನ್ನೂ ಹಂಚುತ್ತಾರೆ. ಸೊ ಶುಕ್ರವಾರ ಮಿಸ್ ಇಲ್ದಂಗೆ ಶುಕ್ರವಾರ ಯಾವ ಏರಿಯಾಗಳಿಗೋಗಲಿ ಎಲ್ಲ ಕಡೆ ಫುಲ್ ಪ್ರಸಾದ ಹಂಚ್ತಾ ಇರ್ತಾರೆ. ಚಾಮುಂಡಿ ಬೆಟ್ಟ ನೀವು ಕೇಳಬೇಕಾ, ಅದು ಮೊದಲನೇ ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಕಾಲಿಡೋಕ್ಕೂ ಚಾನ್ಸೇ ಇಲ್ಲ, ಅಷ್ಟು ರಶ್ಶು, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಬನ್ನಿ, ಇವಾಗ ಇದೆಲ್ಲ ವಾಶ್ ಮಾಡಿಬಿಟ್ಟು ನಾನು ಇಟ್ಬಿಡ್ತೀನಿ. ಇನ್ನು ಇವತ್ತಿನ ವ್ಲಾಗ್ ಹೆಂಗಿರುತ್ತೋ, ನನಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕೂ ಮನಸ್ಸಿಲ್ಲ, ರೆಸ್ಟ್ ಮಾಡೋಕ್ಕೂ ಮನಸ್ಸಿಲ್ಲ, ಆ ಥರ ಫೀಲ್ ಆಗಿಬಿಟ್ಟಿತ್ತು. ಇವಾಗ 1 o'clock ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಸೊ ಅಪ್ಪಂಗೆ ಏನು ಬೇಡ ಅಂತ ಹೇಳಿದ್ವಿ, ಹಂಗಿದ್ರೂ ತೊಗೊಂಡು ಬಂದಿದ್ದಾರೆ. ಅಂದರೆ ಊರಲ್ಲಿ ಕಟ್ ಮಾಡ್ತಾರಲ್ವ, ಆ ಮಟನ್ ತಂದಿದ್ದಾರೆ ಅಪ್ಪ. ನಾವಾದರೆ ಇಲ್ಲಿ ಹಿಂಗೋರೋ ಮಟನ್ನು ಇರುತ್ತೆ. ಊರಲ್ಲಾದರೆ ಇಂಥ ಗುಡ್ಡೆ ಮಾಂಸ ಅಂತ ಹೇಳ್ತೀವಲ್ಲ, ಅದನ್ನ ತಂದಿದ್ದಾರೆ. ಫುಲ್ ಎಲ್ಲ ಮಿಕ್ಸ್ ಇರುತ್ತೆ, ಕಂಪ್ಲೀಟ್ ಮಿಕ್ಸು. ಆಮೇಲೆ ಆಷಾಢದಲ್ಲೂ ನಾನ್ ವೆಜ್ ತಿಂತೀರ ಅಂತ ಕೇಳಿಬಿಡಿ. ಚಾಮುಂಡೇಶ್ವರಿ ತಾಯಿಗೇನೇ ಪ್ರಸಾದ ಮಾಡ್ತಾರೆ ಆಷಾಢದಲ್ಲಿ. ಸೊ ಆಷಾಢದಲ್ಲಿ ನಾನ್ ವೆಜ್ ಕಾಮನ್. ಇದನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಕಟ್ ಮಾಡಬೇಕಂದ್ರೆ ಕಟ್ ಮಾಡಿ. ಸೊ ಫ್ರೆಂಡ್ಸ್, ಹಾಲು ಕಾಯೋದಕ್ಕೆ ಇಟ್ಟಿದೆ. ಇದು ಹಸು ಹಾಲು. ಪ್ಯಾಕೆಟ್ ಹಾಲು ಬೆಳಗ್ಗೆನೇ ಬಂದುಬಿಡುತ್ತೆ ನಮ್ಮ ಮನೆಗೆ. 6 ಗಂಟೆಗೆಲ್ಲ ಡ್ಯಾಡಿ ತಂದುಬಿಡ್ತಾರೆ. ಇನ್ನು ಹಸು ಹಾಲು ಒಂದೊಂದು ದಿನ 9 o'clock, ಒಂದೊಂದು ದಿನ 7, 8 ಹೀಗೆಲ್ಲ ಆಗುತ್ತೆ. ಸೊ ನಾನಿವಾಗ ಮಟನ್ನ ನೀಟಾಗಿ ಒಂದು 2-3 ಸಲ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಟರ್ಮರಿಕ್ ಹಾಕಿ ಇದನ್ನು ಸುಣ್ಸ್ಬೇಕು. ಚೆನ್ನಾಗಿ ಸುಣ್ಸಿ ಇಡ್ತೀನಿ. ಇವಾಗಂತೂ ಅಡುಗೆ ಮಾಡಲ್ಲ, ಅದಕ್ಕೆ ಇವಾಗ ನೀಟಾಗಿ ಸುಣ್ಸಿದ್ರೆ ಸಂಜೆಗೆ ಮಾಡ್ಕೊಳ್ಳೋಣ ಅಂತ. ನಮ್ಮನೆ ಯಾವಾಗಲೂ ಹಿಂಗೇ ನಾನ್ ವೆಜ್ ಅಂತ ಬಂತು ಅಂದರೆ ಹಿಂಗೆ ಯಾವಾಗಲೂ ಸುಣ್ಸನೆ ಮಾಡೋದು. ಸೊ ಇವಾಗ ಒಳ್ಳೆ ಮಿಕ್ಸ್
ಮುಳುಗೋವರೆಗೂ ಚೆನ್ನಾಗಿ ಇದನ್ನು ತುಂಬ್ಕೋಬೇಕು. ಯಾಕಂದರೆ ಇದು ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ. ನಾಟಿ ಮಟನ್ನು ಊರುಗಳಲ್ಲೇ ಕುಯ್ತಾರಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಮಗಂತೂ ಇಲ್ಲಿ ಸಿಟಿಗಳಲ್ಲಿ ಒಂದೊಂದು ಥರ ಇರುತ್ತೆ. ಒಂದೊಂದು ಟೈಮ್ ತಂದಿದ್ದು ಅಷ್ಟು ಇಷ್ಟನೇ ಆಗಲ್ಲ. ಸೊ ನಾಟಿ ಮಟನ್ ಊರಿಂದ ಸಿಕ್ಕಿದೆ. ನಿಮ್ಮ ಕಡೆ ಎಲ್ಲ ಚಾಮುಂಡೇಶ್ವರಿ ಹಬ್ಬ ಜೋರ ಏನು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಟ್ ನಮ್ಮ ಕಡೆ ಮೈಸೂರು ಅಕ್ಕಪಕ್ಕ ಊರಲ್ಲೆಲ್ಲ ಚಾಮುಂಡೇಶ್ವರಿ ಹಬ್ಬ ಅಂತೂ ಸಿಕ್ಕಾಪಟ್ಟೆ ಜೋರು ಹಿಂಗೇನೆ. ಸೊ ಫ್ರೆಂಡ್ಸ್, ಫೈನಲಿ ಗೀಸರ್ ಹಾಕ್ಸಿದ್ದಾಯಿತು. ತಂದು ಒಂದು 10 days ಆಯಿತು. ಆದರೆ ಗೀಸರ್ ಹಾಕೋದು ಬರ್ದೇನೆ, ಕಾಲ ಕೂಡ ಬರ್ದೇನೆ ಇವತ್ತು ಗೀಸರ್ ಹಾಕೋಂಗಾಯ್ತು ನೋಡಿ. ಸೊ ಫೈನಲಿ ಅಂದರೆ ಇದು ಹೆವಿ ಗೀಸರ್ ಅಲ್ವಾ, 25 ಲೀಟರು. ನಿಮ್ಗೆ ಹಿಂಗೆ ಕಾಣಿಸ್ತಿರ್ಬೋದು, ನೋಡೋದಕ್ಕೆ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ಇರಲಿ ಅಂದ್ಬಿಟ್ಟು ನಾವೇ ತಂದ್ವಿ. ಸೊ ನಾನು ಇವತ್ತು ಜಸ್ಟ್ ಬಾಕ್ಸ್ ಮಾತ್ರ ತೋರಿಸಿದೆ ನಿಮಗೆ. ನೀವು ತೋರಿಸಿ, ಗೀಸರ್ ತೋರಿಸಿ ಅಂತ ಹೇಳಿದ್ರಿ. ಇದು ಬಂದು ರಾಕೋಲ್ಡ್ ಕಂಪ್ನಿದು, ಚೆನ್ನಾಗಿದೆ ಅಂತ ಅಂದ್ಬಿಟ್ಟೆ ತಂದಿದ್ದು. ಸ್ಮಾರ್ಟ್ ಬಾತ್ ಲಾಜಿಕ್, ನೋಡಬೇಕು ಯೂಸ್ ಮಾಡಿ ಎಲ್ಲ ಹೆಂಗಿರುತ್ತೆ ಅಂತ. ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಫೈನಲಿ ಆಯಿತು. ಅಂದರೆ ಎಮರ್ಜೆನ್ಸಿಗೆ ಅಷ್ಟೇ, ತಲೆ ಸ್ನಾನ ಅಂತೂ ನಾನಂತೂ ಮಾಡಲ್ಲ ಇದರಲ್ಲಿ. ಎಮರ್ಜೆನ್ಸಿಗೆ ಬೇಕಾದಾಗ ಯೂಸ್ ಮಾಡ್ಕೊಳ್ಳೋಕೆ. ಇನ್ನು ಬುಜ್ಜಿ ಸ್ಕೂಲ್ಗೆಲ್ಲ ಹೋಗ್ತಾನಲ್ವ, ಅವನಿಗೆ ಬೆಳಗ್ಗೆ ಇವಾಗಂತೂ ಚಳಿ ಮಳೆ, ಸೋಲಾರ್ ವಾಟರ್ ಬರಲ್ಲ. ಸೋಲಾರಲ್ಲಿ ಏನಾದರೂ ಬಿಸಿಲು ಬಂತು ಅಂತಂದರೆ ಕುದಿಯೋ ರೀತಿ ಬರ್ತಾ ಇರುತ್ತೆ. ದಟ್ಸ್ ವೈ ಇದು ಎಮರ್ಜೆನ್ಸಿಗೆ ಇರಲಿ ಅಂತ ತಂದಿದ್ದೀವಿ. ಆ್ಯಂಡ್ ಇವಾಗ ನಾನು ಮತ್ತೆ ವ್ಲಾಗ್ನ ನೈಟ್ 10 o'clock ಆಗಿದೆ ಇವಾಗ ಮತ್ತೆ ಕಂಟಿನ್ಯೂ ಮಾಡಿ ಎಡಿಟ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಬೇಕು. ನೀವೆಲ್ಲ ನೋಡಬೇಕಲ್ವಾ ವೀಡಿಯೋ. ಸೊ ಹಾಗಾಗಿ ಮಾಡ್ತಾಯಿದ್ದೆ. ಅಂದರೆ ಲೈಫು ಎಷ್ಟು ಒಂಥರ ಯಾವ ಕ್ಷಣದಲ್ಲಿ ಬೇಕಾದ್ರೆ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ರೀಸನ್ನು. ನಾನು ನೆನ್ನೆ ತಾನೇ ಹೇಳಿದ್ದೆ ನಿಮಗೆ, ಸುನಿಲ್ ಬರ್ತಾ ಇದ್ದಾರೆ ಲೀವ್ಗೆ ಅಂತ ಅಂದ್ಬಿಟ್ಟು. ಸುನಿಲ್ ಬರ್ತಾ ಇದ್ದಾರೆ, ಟ್ರೈನ್ ಟಿಕೆಟ್ ಬುಕ್ ಆಗಿದೆ, ಎಲ್ಲ ಆಗಿದೆ. ಬಟ್ ಸಡನ್ನಾಗಿ ಇವತ್ತು ಕ್ಯಾನ್ಸಲ್ ಆಗಿದೆ ಅವ್ರ ಲೀವು. ನೀವು ಅನ್ಕೋಬೋದು ಆರ್ಮಿಯವ್ರ ಲೈಫು ಅಂತಂದರೆ ಏನೇನೋ ಅಂದ್ಕೊಂಡಿರ್ತೀರ. ತುಂಬ ಪೀಸಾಗಿ, ಕಾಮಾಗಿ, ತುಂಬ ಕೂಲಾಗಿ ನಡೀತಾ ಇರುತ್ತೆ. ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಅದು ಏನೋ ಲಕ್ ಅಂತಾರಲ್ಲ, ಎಲ್ಲ ಟೈಮಲ್ಲೂ ಬರೋಕ್ಕೆ, ಎಲ್ಲ ಟೈಮಲ್ಲೂ ಹೋಗೋಕ್ಕೆ. ಅದಕ್ಕೂ ಕೇಳ್ಕೊಂಡು ಬಂದಿರಬೇಕು ಎಲ್ಲರಂತೆ, ಎಲ್ಲರ ಹಸ್ಬೆಂಡ್ಸ್ ಅಂತೆ. ಇವರು ನನ್ನ ಹಸ್ಬೆಂಡು ಇಲ್ಲಿರ್ತಾರೆ, ಬರ್ತಾರೆ ಅಂತೆಲ್ಲ ಎಲ್ಲರಂಗೆ ಕೇಳ್ಕೊಂಡು ಬಂದಿರಬೇಕು. ಇಲ್ಲಾಂದರೆ ಆರ್ಮಿಯವ್ರ ಲೈಫು ಹಿಂಗೇನೆ. ಸೊ ಸಮ್ಟೈಮ್ಸ್ ಅನಿಸುತ್ತೆ ನಾ ಏನಕ್ಕೆ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿಸ್ಬೇಕು. ಜಸ್ಟ್ ಹೆಂಡ್ತಿ ಡೆಲಿವರಿಗೆ ಲೀವ್ ಸಿಕ್ಕಿದ ಲೀವ್ ಕ್ಯಾನ್ಸಲ್ ಆಗಿ ಇಷ್ಟು ವೆಯ್ಟ್ ಮಾಡಬೇಕು. ಸೊ ಇಷ್ಟಕ್ಕೆ ನಾವೇನಕ್ಕೆ ಸ್ಯಾಕ್ರಿಫೈಸ್ ಮಾಡಬೇಕು ಇಷ್ಟೆಲ್ಲ. ಅದು ಒಂದು ಎಲ್ಲ ಟೈಮಲ್ಲೂ ಬನ್ನಿ ಅಂತಲೂ ಹೇಳಲ್ಲ, ಎಲ್ಲ ಟೈಮಲ್ಲೂ ಇಲ್ಲೇ ಇರಿ ಅಂತಲೂ ಹೇಳಲ್ಲ. ಬಟ್ ಈ ಥರ ಸಿಚುವೇಶನಲ್ಲೂ ಲೀವ್ ಸ್ಯಾಂಕ್ಷನ್ ಆಗಿಲ್ಲಪ್ಪ, ಅವ್ರು ಬರ್ತಾ ಇಲ್ಲ ಅಂತಂದರೆ ಎಷ್ಟು ಬೇಜಾರಾಗುತ್ತೆ. ಸೊ ಏನೂ ಮಾಡೋಂಗಿಲ್ಲ. ಹೇಗೆ ಹೇಳಿ, ಹೊಸ್ದಾಗಿದ್ರೆ ಹೊಸ್ತು ಅಂತ ಫೀಲ್ ಆಗ್ತಿತ್ತು. ಬಟ್ ಇವಾಗಲೂ ಆದ್ರೂ ಏನು ನನ್ನ ಹತ್ರನೂ ನನ್ನ ವೀಡಿಯೋದಲ್ಲಿ ಹೇಳಿದ್ರೂ ಲೀವೇನು ಸ್ಯಾಂಕ್ಷನಾಗಿ ಬಂದುಬಿಡ್ತಿರ್ಲಿಲ್ಲ. ಸೊ ಬರ್ತಾರೆ, ಬಟ್ ಸ್ವಲ್ಪ ಡಿಲೇ. ನಾಳೆ ಬರಬೇಕಿತ್ತು, ಅದು ಕ್ಯಾನ್ಸಲ್ ಆಗುತ್ತೆ. ಸಡನ್ನಾಗಿ ಏನು ಬರೋದೂ ಸಡನ್ನಾಗಿ ಏನೂ ಆಗಲ್ಲ. ಬರಬೇಕು ಅಂತಂದರೆ 1 day 2 day ಆದರೂ ಬೇಕೇ ಬೇಕು. ಸೊ ನಾನು ಅಂದ್ಕೊಂಡಿದ್ದೆ ಸುನಿಲ್ ಬರ್ತಾರೆ, ಅದಾದಮೇಲೆ ನಂದು ಫೈನಲ್ ಲಾಸ್ಟ್ ಚೆಕಪ್ ಇದೆ. ಅದಾದಮೇಲೆ ಒಂದು ಫೋಟೋಶೂಟ್ಗೆ ಎಲ್ಲ ಅರೇಂಜ್ ಮಾಡಿದ್ದೆ. ಫೋಟೋಶೂಟ್ ಒಂದು ಮಾಡಿಸ್ಬಿಡೋಣ, ಯಾಕಂದರೆ ಬಂದಿದ್ದು ಇಮಿಡಿಯೇಟ್ಲಿ ಮಾಡಿಸೋಣ, ಅದು ಒಂದು ಆದರೂ ಆಗಲಿ, ನೆರವೇರಲಿ ಈ ಪ್ರೆಗ್ನೆನ್ಸಿಲಿ ಅಂತ. ಅದಾದಮೇಲೆ ನನಗೆ ಬ್ಯಾಕ್ ಟು ಬ್ಯಾಕ್ ನನಗೆ ಡೆಲಿವರಿ ಡೇಟೂ ಹತ್ರ ಬಂತು. ನೀವು ಅಂದ್ಕೊಂಡಂಗೆ ತುಂಬ ಲಾಂಗಲ್ಲಿಲ್ಲ ನನ್ನ ಡೆಲಿವರಿ ಡೇಟು, ಜಸ್ಟ್ ಕೌಂಟಿಂಗ್ಸಲ್ಲಿದೆ ಅಷ್ಟೇ. ಕೌಂಟಿಂಗ್ ಡೇಸಲ್ಲಿದೆ. ಬಟ್ ಇನ್ನೂ ಲೀವ್ ಸ್ಯಾಂಕ್ಷನ್ ಆಗಿಲ್ಲ. ನಾನು ಆಲ್ರೆಡಿ ಅವ್ರಿಗೆ ಹೇಳಿ 1 week ಆಯಿತು, 1 week ಆಗಿದೆ ಅಂತ ಅನ್ಕೋತೀನಿ. ಅವಾಗಿಂದನೂ ಅವ್ರ ಲೀವ್ಗೆ ಕೇಳ್ತಾನೆ ಇದ್ದಾರೆ, ಆಗ್ತಾಯಿಲ್ಲ. ಸೊ ನಾವು ಏನಕ್ಕೆ ಆಗ್ತಿಲ್ಲ, ಏನು ಎತ್ತ ಅಂತೆಲ್ಲ ಡೀಟೇಲಾಗೂ ಹೇಳೋಕ್ಕಾಗಲ್ಲ ನಿಮ್ಗಳ ಜೊತೆ. ಬಿಕಾಸ್ ಅವ್ರವ್ರ ಪರ್ಸ್ನಲ್ ಇರುತ್ತೆ, ಅದನ್ನು ಶೇರ್ ಮಾಡೋಂಗೂ ಇಲ್ಲ. ಬಟ್ ಟ್ರೈನೆಲ್ಲ ರಿಸರ್ವೇಷನ್ ಆಗಿತ್ತು ನಾಳೆ ಹೊರಡೋದಕ್ಕೆ, ಅದು ಕ್ಯಾನ್ಸಲ್ ಆಯಿತು.
ಸುನಿಲ್ ಅವರು ಬರಬೇಕಾಗಿದ್ದ ಟೈಮಿಗೆ ಬರ್ತಾ ಇಲ್ಲ. ಸೊ ಅಂದರೆ ಏನು ಅಂತಂದರೆ ಎಲ್ಲರಿಗೂ ಎಲ್ಲನೂ ಆಗುತ್ತೆ. ನಾನು ಅಂದ್ಕೊಳ್ಳೋದು ಏನು ನನ್ನ ಲೈಫಲ್ಲಿ ಹಿಂಗೆ ಆಗಬೇಕಾ ಅಂತ. ಸಮ್ ಸಿಚುವೇಷನಲ್ಲಿ ಒಂದಾದ್ರೂ ಒಂದು ನೆರವೇರಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ ಯಾರಿಗಾದ್ರೂ. ಒಂದು ಸಣ್ಣ ಪುಟ್ಟ ನಾನು ಅಂದ್ಕೊಂಡಿದ್ದು ಒಂದು ಸಣ್ಣದಷ್ಟೇ. ಈ ಪ್ರೆಗ್ನೆನ್ಸಿಲಿ ಇನ್ನೇನು ಅಂದ್ಕೊಂಡಿರಲಿಲ್ಲ, ಬಟ್ ಅದರಿಂದ ಸ್ವಲ್ಪ ಬೇಜಾರಾಗ್ತಾಯಿದೆ. ಸೊ ಅಷ್ಟೇ, ಇದನ್ನು ಶೇರ್ ಮಾಡಬೇಕಿತ್ತು. ಸೊ ಎಲ್ಲ ಅಂದರೆ ನಿಮಗೂ ಗೊತ್ತಿರುತ್ತೆ, ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಸೊ ಇನ್ನು ಜಾಸ್ತಿ ನನ್ನ ಬೊಟ್ಟು ಬೇರೆ ಹೋಯ್ತು, ಇನ್ನು ಜಾಸ್ತಿ ಹೇಳ್ದು ಎಮೋಷ್ನಲ್ ಡ್ರಾಮಾ ಥರ ಮಾಡ್ಕೋಬಾರ್ದು ಅಲ್ವಾ. ಎಷ್ಟು ಹೇಳಿದ್ರು ಅಷ್ಟೇ, ಅಂದರೂ ಸ್ವಲ್ಪನಾದರೂ ಅನಿಸುತ್ತೆ ಯಾಕೆ ಹಿಂಗೆ ನಾನು ಅಂದ್ಕೊಂಡಿದ್ದು ಒಂದಾದರೂ ಆಗಬೇಕಿತ್ತಲ್ವ ಈ ಥರ ವಿಷಯದಲ್ಲಿ ಅಂತ. ಬಟ್ ಓಕೆ, ನೋ ಪ್ರಾಬ್ಲಮ್. ಸೊ ರಜೆ ಸಿಕ್ತಾಗ ಬರ್ತಾರೆ ಸುನಿಲು. ನೆಕ್ಸ್ಟ್ ಅವರು ಬಂದಾಗಲೇ ತೋರಿಸ್ತೀನಿ. ನಾನಿನ್ನು ಬರ್ತಾ ಇದ್ದಾರೆ ಅಂತ ಹೇಳೋದು, ಅವ್ರು ಬರದೇ ಇರೋದು, ಕ್ಯಾನ್ಸಲ್ ಆಗೋದು ಅದೆಲ್ಲ ಬೇಡ. ಸೊ ನಾನು ಖುಷಿಯಾಗಿದ್ದೆ ರಜೆಗೆ ಬರ್ತಾ ಇದ್ದಾರಪ್ಪ ಅಂದರೆ. ಒಂದು ಹೆಂಡತಿ ಅಂತ ಅಂದರೆ ಒಬ್ಬಳು ಹೆಣ್ಣು ಅಂದರೆ ಅವಳ ಡೆಲಿವರಿ ಟೈಮಲ್ಲಿ ನನ್ನ ಗಂಡ ನನ್ನ ಜೊತೆಲಿರಬೇಕು ಅನ್ನೋದು ಒಂದು ಆಸೆ. ಇನ್ನೊಂದು ಅವಳ ಪ್ರೆಗ್ನೆನ್ಸಿನ ಒಂದಷ್ಟು ಆಸೆಗಳಿರುತ್ತೆ, ಅವ್ರ ಜೊತೆ ಕಳಿಬೇಕು ಅಂತ. ಸೊ ಅದು ಒಂಥರ ಸಮ್ಟೈಮ್ಸ್ ಒಂಥರ ಅನಿಸ್ಬಿಡುತ್ತೆ ಮೈಂಡ್ಗೆ. ಕೂಲಾಗಿ ಎಂಡ್ ಮಾಡಿ ಅಷ್ಟೆ, ಇನ್ನೇನಿಲ್ಲ. ಇವತ್ತಿನ ಆ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಬಾಯ್.